ಅವ್ರು ಕೊಟ್ಟು ಬೆಂಕಿ ಹಾಕಬಿಡಿ ಅದು ಯಾಕೆ ಕೇಳೋದು ನಾವು ಯಾರಿಗೋ ಒಬ್ರಿಗೆ ಬಂದರೆ ಇನ್ನು 5 ಜನಕ್ಕೆ ಬರೀಕೆ ಇಲ್ಲ. ಇಲ್ಲ ಸರ್, ರೇಷನ್ ಕಾರ್ಡೇ ಕೊಟ್ಟಿಲ್ಲ ಇದುವರೆಗೂ, ಇನ್ನೂ ಕೊಟ್ಟಿನೇ ಇಲ್ಲ ಅವ್ರು. ಈ ಸರ್ಕಾರ ಬಂದಿದ್ದು ಏನು ಮಾಡಿಲ್ಲ, ಯಾರಿಗೆ ಅವ್ರಿಗೆ ಸೌಲಭ್ಯನೇ ಮಾಡಿಲ್ಲ. ಕೊಡ್ತೀನಿ ಅಂತ ಫೋಟೋ ಒಂದು 5-6 ಮಂದಿ ಜನ ಕೊಡೋದು, ಮತ್ತೆ ಅದೇ ಹಣೆ ಬರ, ಯಾರಿಗೂ ಕೊಟ್ಟಿಲ್ಲ ಸರ್. ಎಲ್ಲಾನು ತಗೊಂಡೋಯ್ತಾ ಇದ್ವಿ. ಇಲ್ಲಿ ನೋಡಿ ರೇಷನ್ ಕಾರ್ಡು ಪ್ರತಿಯೊಂದು ತಕೋದ್ರು ಇವರು. ನಿಮ್ದೇನು ಆಗಿಲ್ಲ ಕಣಮ್ಮ, ನಿಮ್ದೇನು ಆಗಿಲ್ಲ ಕಣಮ್ಮ ಅಂದ್ಬಿಟ್ಟು ಇಂದ ಕಳಿಸ್ತಾರಲ್ಲ, ಕೊಟ್ಟವ್ರಿಗೆ ಕೊಡ್ತಾರಲ್ಲ, ನಮ್ಗೇನು ಕೊಟ್ಟವರು? ಗೊತ್ತಲ್ಲ ಕಣಪ್ಪ, ಈ ಸರ್ಕಾರ ಒಟ್ಟೋಲಿ ಬೇಡ, ಯಾವುದು ಈ ಸರ್ಕಾರನೇ ಬೇಡ. ಯಾಕಣ್ಣ ಹಿಂಗಂದ್ರೆ 6 ತಿಂಗಳಾಗಿದೆ, ಏನು ಸೌಲಭ್ಯ ಇಲ್ಲ. 5 ಗ್ಯಾರಂಟಿ ಹೇಳೋರು ಯಾವುದು ಗೊತ್ತಾ ಇಲ್ಲ. ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡು, ಯಾವುದು ಗೊತ್ತಾ ಇಲ್ಲ. ಯಾವುದು ಬರ್ತಾನಿಲ್ಲ, ಅಕ್ಕಿನೂ ಬಂದಿಲ್ಲ, ನನ್ನ ಸೊಸೆಗೆ ಅಕ್ಕಿನೂ ಬಂದಿಲ್ಲ, ದುಡ್ಡು ಬಂದಿಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. 1,000 ರೂಪಾಯಿನಲ್ಲಿ 20% ಮಾತ್ರ ಹಾಕಿದ್ದಾರೆ ಅಷ್ಟೇ. 20% ಜನಕ್ಕೆ, ಇನ್ನು 80 ಭಾಗದ ಜನಕ್ಕೆ ಇಲ್ಲ ಸರ್ ಅದು ಬರ್ತಾರೆ. ಯಾವ ಇತಿಹಾಸದಲ್ಲೂ ಹಿಂಗಾಗಿಲ್ಲ. ಈ ಸರ್ಕಾರದಲ್ಲಿ ಆಗಿರುವಂಥದ್ದು ಇವರ ಆಶ್ವಾಸನೆಯನ್ನು ನಂಬಿ ನಮ್ಮ ಜನ ಮರಳಾಗಿ ಕೂತಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಏನೋ ಕೇಂದ್ರ ಸರ್ಕಾರದಲ್ಲಿ ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಅಂತೂ ಮುಳುಗಲ್ಲ. ಖತಮ್, ಬಾಯ್, ಟಾಟಾ, ಗುಡ್ ಬಾಯ್. ಜನಗಳೇನಾರ ಉಚಿತ ಕೊಡಿ ಅಂತ ಕೇಳಿದ್ರ ಇವ್ರನ್ನ? ಏನಾರ ನಾವು ಬೇಕೇ ಬೇಕು ಇಂಥದ್ದೇನಂತ ನಾವು ಕೇಳಿದ್ಮ? ಇವ್ರಿಗೆ ಹೇಳಿದ್ದಾರೆ, ಮಾತಾಡಿದ್ದಾರೆ, ಮಾತಾಡೋ ಪ್ರಕಾರ ಕೊಡಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಈ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂದ್ರಲ್ಲ, ಅದು ಇನ್ನೂ ಬಂದಿಲ್ಲ. ಬರೀ ಹೆಂಗಸ್ರುಗಳಿಗೆ ಫ್ರೀ ಕೊಟ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡ್ರೆ ಎಲ್ಲಿ ಜನಕ್ಕೆ, ಗಂಡಸ್ರುಗಳಿಗೆ ಏನು ಅವ್ರ ಆದಾಯ ತರಬೇಕು ತಾನೆ. ಅವ್ರು ಕೊಟ್ಟು ಬೆಂಕಿ ಹಾಕಬಿಡಿ ಅದು ಯಾಕೆ ಕೇಳೋದು ನಾವು? ಯಾರಿಗೋ ಒಬ್ರಿಗೆ ಬಂದರೆ ಇನ್ನು 5 ಜನಕ್ಕೆ ಬರೀಕೆ ಇಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಂದ್ರು ಯಾರಿಗೋ ಕೊಡ್ತಾರೆ, ಯಾರಿಗೋ ಬಿಟ್ಬಿಟ್ರೆ ಎಲ್ಲರಿಗೂ ಕೊಡ್ತಾ ಇಲ್ಲ. ಗೊತ್ತಾ ಇಲ್ಲ ಸರ್ ನಮಗೆ. ಅಪ್ಲೈ ಮಾಡಿದ್ದೀರಾ? ಮಾಡಿದ್ದೀವಿ, ಗೊತ್ತಾ ಇಲ್ಲ. ಏನಕ್ಕೆ ಕೊಡಲ್ಲ ಅಂತ ಮೇಡಮ್? ಅದೇನೋ ಗೊತ್ತಾ ಇಲ್ಲ ಮೇಡಮ್, ನಮ್ಗೆ ಬಂದಿಲ್ಲ ಅಂತಾರೆ. ಈಗ ತಾನೇ ಬ್ಯಾಂಕ್ ಹೋಗಿ ಬಂದೆ, ಬಂದಿಲ್ಲ. ಸರ್ಕಾರ ಬಂದು ನಮಗೆಲ್ಲ ಹಾಳು ಮಾಡ್ಬಿಡ್ತು. ಹೆಂಗೆ ಅಂದರೆ ಈಗ ಹೆಂಗಸರಿಗೆ ದುಡ್ಡು ಮಾಡ್ದ 2,000 ರೂಪಾಯಿ ಫ್ರೀ ಬಸ್ ಮಾಡ್ದ. ಅಲ್ಲ, ಹೆಂಗಸರಿಗೆ 2,000 ರೂಪಾಯಿ ಬತ್ತಾ ಇಲ್ವ ಅಂತಲ್ಲ ನಿಮ್ಮ ಪಕ್ಕದಲ್ಲಿ ಏನೋ ವಿಚಾರ ಹೇಳಿದ್ದು, ಬರ್ತದೆ ಅಂತೆಲ್ಲ ಹೋಯ್ತಾರೆ. ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊತಾರೆ, ಅದೊಂದಾಯ್ತು. ಮುಂದೆ ಸರಿ ಎಲೆಕ್ಷನ್ ಇದೆ, ಕಾಂಗ್ರೆಸ್ ಬಂದರೆ ಗಂಡಸರು ಹೆಂಗಸರು ಆಯ್ತಾರೆ, ಹೆಂಗಸರು ಗಂಡಸರು ಆಯ್ತಾರೆ. ಅಲ್ಲ ಹಂಗೆ ಮಾಡ್ತಾರೆ ಸಿದ್ದರಾಮಯ್ಯ, ಹಂಗೇನೆಲ್ಲ ಅರ್ಥ ಏನೋ. 10 kg ಅಕ್ಕಿ ಕೊಡ್ತೀನಿ ಅಂದ, ಈಗ 2 kg ಅಕ್ಕಿ ತಂದು ನಿಲ್ತವ್ರೆ, ದುಡ್ಡು ಹಾಕ್ತೀನಿ 150 ರೂಪಾಯಿ ಹಾಕ್ತವ್ರೆ. ವಿಚಾರ ಹೇಳೋದು. ರಾಜ್ಯ ಸರ್ಕಾರದ 5 kg ಬತ್ತಾ ಇಲ್ವಾ? ರಾಜ್ಯ ಸರ್ಕಾರ ಏನು ಬರ್ತದೆ, ದುಡ್ಡು ಹಾಕ್ತೀನಿ ಅಂತಾನೆ ಆಯಿತು. ನಮ್ಮ ತಲೆ ಮೇಲೆ ಅದೇ ಈ ಪಾಕಿಸ್ತಾನ, ನೇಪಾಳದಲ್ಲಿ ಇದಾಯ್ತು, ಶ್ರೀಲಂಕಾ ಆದಂಗೆ ಆಗುತ್ತೆ. ಅದೇ ಪರಿಸ್ಥಿತಿ. ಅಲ್ಲೇ 1 ಲೀಟ್ರ್ ಹಾಲು 180 ರೂಪಾಯಿ. ಅದೇ ಪರಿಸ್ಥಿತಿ ಇವಾಗ 50 ರೂಪಾಯಿ ಇರೋದು 180 ರೂಪಾಯಿ. ಇಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಹೇಳಿ? ಆಯ್ತು, ಆಮೇಲೆ ಈಗ ಫ್ರೀ ಕೊಟ್ಬಿಟ್ಟು ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ ಅಂತಾರೆ, ಹೌದಾ? ಹೌದು, ಮಾಡಿದ್ದಾರೆ, ಜಾಸ್ತಿ ಆಗಿದೆ ಬೆಲೆಗಳು. ಅದ್ರ ಮೇಲೆ ಅವ್ರೂ ಜಾಸ್ತಿ ಅಂತಂದರೆ ರೈತರಿಗೆ ಅಷ್ಟೇ ಸಿಗೋದು, ಮಿಕ್ಕಿದ್ದೆಲ್ಲ ತಿರುಗಿ ಹಾಕ್ಬಿಟ್ಟು ಕೊಂಡ್ಕೊಳ್ಳೋರ ಮೇಲೆ ಬೀಳ್ತದೆ. ಥರ ಎಲ್ಲಿ ಮಾಡಿದ್ರೆ ಎಲ್ಲ ಆಯ್ತದೆ ಸರ್, ಸರ್ಕಾರನೇ ಮುಳುಗೋಯ್ತದೆ ಸರ್. ಬರೋದು ಬಿಡೋದು ಸೆಕೆಂಡ್ರಿ. ಸುಮ್ಮನೆ ಮನೇಲಿ ಕೂತಿರೋರಿಗೆ ಕೊಟ್ಟಾಗ ಯಾರು ದುಡಿಯೋಕೆ ಮನಸ್ಸು ಮಾಡ್ತಾರೆ ಹೇಳಿ? ಅವರು ಎಲ್ಲರಿಗೂ 2,000 ಕೊಡ್ತೀನಿ ಅಂತಂದರೆ ದೇಶ ಮುಂದುವರೆದಲ್ಲಿ ಅಂದರೆ ಅಭಿವೃದ್ಧಿ 100% ಆಗೋದಿಲ್ಲ. ಈಗ ಕುರುಡು ಸರ್ಕಾರ ಸರ್ ಇದು. ಹಿಂದೂಗಳಿಗೆ ಒಂದು ಕಾನೂನು, ಇವರಿಗೆ ಒಂದು ಕಾನೂನು. ಆ್ಯಕ್ಚುಲಿ ನಮ್ಮ ಸ್ವಂತ ಸ್ಥಳಗಳಲ್ಲಿ, ಸ್ವಂತ ಬೀದಿಗಳಲ್ಲಿ ಕುಣಿಸ್ಕೊಳ್ಳೋಕ್ಕೆ ಗಣಪತಿನ ಇವರು ಪರ್ಮಿಷನ್ ಕೊಡದಿರೋಂಥವ್ರು, 100 ರೀತಿ ಕಂಡೀಷನ್ ಹಾಕುವಂಥ ಜನ ಇವರು. ಇಲ್ಲಿ ಒಂದು ಸರ್ಕಾರದ, ಕೇಂದ್ರ ಸರ್ಕಾರಕ್ಕೆ ಅಂಡರಲ್ಲಿ ಬರೋಂಥ ಒಂದು ಕಟ್ಟಡನ ಹೆಂಗೆ ಬೇಕು ಹಂಗೆ ಬಳಸ್ಕೊತಾ ಇದ್ದಾರೆ. ಸೂರ್ಯ, ಒಳ್ಳೇದಾಗ್ತದ ನಿನಗೆ? ಈಗ ಉಚಿತ ಸೌಲಭ್ಯಗಳು ಕೊಡೋದು ಒಳ್ಳೇದು ಅಂತೀರಾ? ಕೆಟ್ಟದು ಸರ್, ಅದ್ರಂತ ಕೆಟ್ಟದು ಇನ್ನೊಂದಿರಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ಯಾಕೆ ಮೇಡಮ್ 2,000 ರೂಪಾಯಿ ಬಂದರೆ ಆರಾಮಾಗಿ ತೊಗೊಬೋದಲ್ಲ? ಇಲ್ಲ ಸರ್, ನಾನೊಂದು ಹೇಳ್ತೀನಿ. ಈಗ ಏನೊಂದು ದೇಶನ ಒಂದು ಕುಟುಂಬಕ್ಕೆ ಹೋಲಿಸಿದ್ರೆ, ಈಗ ನಮ್ಮ ಕುಟುಂಬದಿಂದ ಎಷ್ಟು ದಿನ ದಾನ ಮಾಡ್ತೀವಿ, ನಮ್ಮ ಕೈಲಿ ಶಕ್ತಿ ಇರೋಷ್ಟು ದಾನ ಮಾಡ್ತೀವಿ. ಶಕ್ತಿ ಮೀರಿದ ಮೇಲೆ ಏನಾಗ್ತೀವಿ? ಕೆಳಮಟ್ಟಕ್ಕೆ ಬರ್ತೀವಿ. ಹಾಗೆ ನಮ್ಮ ದೇಶ ಕೆಳಮಟ್ಟಕ್ಕೆ ಹೋಗ್ಬೇಕಂದ್ರೆ ಇದು ಮುಖ್ಯವಾಗಿ ಕಾರಣ ಆಗುತ್ತೆ. ಈಗ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾವು ಗೊತ್ತಲ್ಲ ಕಣಪ್ಪ, ಈ ಸರ್ಕಾರ ಒಟ್ಟೋಲಿ ಬೇಡ, ಯಾವುದು ಈ ಸರ್ಕಾರನೇ ಬೇಡ. ಯಾಕಣ್ಣ ಹಿಂಗಂದ್ರೆ 6 ತಿಂಗಳಾಗಿದೆ, ಏನು ಸೌಲಭ್ಯ ಇಲ್ಲ. 5 ಗ್ಯಾರಂಟಿ ಹೇಳೋರು ಯಾವುದು ಗೊತ್ತಾ ಇಲ್ಲ. ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡು, ಯಾವುದು ಗೊತ್ತಾ ಇಲ್ಲ. ಕಾವೇರಿ ಎಲ್ಲ ಕಳಿಸ್ಬಿಟ್ರು, ಏನೂ ಇಲ್ಲ. ಈಗ ಮಳೆ ಉಂಟು, ಇಲ್ಲದ್ರೆ ಇಲ್ಲ. ಎಲ್ಲ ಅಲ್ಲಿ ಇದು ಮಾಡಿ ಮೈಸೂರು ಸರ್ಕಾರಕ್ಕೆ ಕಾವೇರಿ ನೀರು ಬಿಟ್ಟಿರೋದು. ಸೆಟ್ಟಿಂಗ್ ಹೆಂಗೆ? ಕರೆಂಟ್ ಫುಲ್ ಫೇಸ್ ಕೊಡ್ತಾರೆ ಯಾವಾಗಲೂ? ಫುಲ್ ಫೇಸ್ ಇಲ್ಲ, ಅದು ಯಾವಾಗ ಬರ್ತದೋ ಯಾವಾಗ ಹೇಳಿ ಕೈ ಕೆಲ ಅದನ್ನೂ ಕಟ್ ಮಾಡ್ತಾರೆ.
ಈ ಥರ ಎಲ್ಲ ಆದರೆ ಹೆಂಗೆ ಇದು ಆಲೆ ಮನೆ ಹೆಂಗೆ ನಡೆಸ್ತೀರಾ? ಆಲೆ ಮನೆಯಲ್ಲಿ ಅದೇ ಕರೆಂಟ್ ಬಂದಾಗ ಕರ್ಕೋಬೇಕು, ಕರೆಂಟ್ ಇಲ್ಲದಾಗ 10 ಗಂಟೆ ಆದರೂ ಸರಿ 12 ಗಂಟೆ ಆದರೂ ನಾವು ಕೆಲಸ ಮಾಡ್ಬಿಟ್ಟು ಹೋಗ್ಲೇಬೇಕು. ನಮ್ಮ ಕೆಲಸ ನಾವು ಏನೈತೆ ಅದು ಪೂರೈಸಬೇಕು. ಒಟ್ಟಿನಲ್ಲಿ ಅವ್ರು ಮಾಡಿರೋದು ಮಹಾ ತಪ್ಪು ಮಾತ್ರ ನಿಜವಲ್ವೇ. ರಾಯಲ್ ಚಾಲೆಂಜ್ ಅಂತ ಸ್ಟ್ರಾಂಗ್ ಅಂತ ಇದೆ ಕಣಯ್ಯ. ನೀ ಕುಡ್ದಿದ್ಯಾ ಬೀರು? ಕುಡ್ದಿಲ್ಲ, ಗೊತ್ತಾಗಲ್ಲ ನಿಮ್ಗೆ ಬಿಡು. ಇಲ್ಲ ಸರ್, ನಮ್ಮ ಮನೆಯವ್ರಿಗೆ ನಮ್ಮ ಹೆಂಗಸ್ರಿಗೆ ಬಿಟ್ರೆ ಇನ್ಯಾವುದು ಬರ್ತಾನಿಲ್ಲ. ಅಕ್ಕಿನೂ ಬಂದಿಲ್ಲ, ನನ್ನ ಸೊಸೆಗೆ ಅಕ್ಕಿನೂ ಬಂದಿಲ್ಲ, ದುಡ್ಡು ಬಂದಿಲ್ಲ. ಮನೆಗೆ ಒಬ್ಬರಿಗೆ ಕೊಡೋದು ಅಂತ ಹೇಳಿದ್ದಾರೆ. ಅದು ನಮ್ಮದು ಬೇರೆ ಡಿವೈಡ್ ಆಗದೆ. ನಮ್ಮ ಹೆಂಗಸ್ರದ್ದು ನಂದು ಒಂದು ಕಾರ್ಡು, ನನ್ನ ಸೊಸೆ ನನ್ನ ಮಕ್ಕಳದೇ ಒಂದು ಕಾರ್ಡು. ಅವ್ರಿಗೆ ಬರ್ತಾ ಇಲ್ಲ. ಅದು ಫ್ರೀಯಾಗಿ ಬರೋದು ಬರ್ತಾ ಇದೆಯಾ? ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಬಸ್ ಅದು ಫ್ರೀ ಎಲ್ಲ ಮಾಡ್ಯಾರ. ಅವ್ರು ಬಸ್ ಎಲ್ಲ ಮಾಡಿದ್ಮೇಲೆ ತುಂಬ ಬಡವರು ಜನ ಇದ್ದಾರೆ, ಅವ್ರಿಗೆ ಏನು ಸಹಾಯ ಮಾಡಿದ್ರೆ ಆಯ್ತಿತ್ತು. ಈ ಸರ್ಕಾರ ಈ ಫ್ರೀ ಯೋಜನೆ ಘೋಷಣೆ ಮಾಡೋದೇ ತಪ್ಪು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾಕೆ ಎಲ್ಲರೂ ಯಾಕೆ ಸೋಂಬೇರಿ ಮಾಡ್ತೀರಿ? ಅವ್ರ ಕಾಲ ಮೇಲೆ ನಿಂತ್ಕೊಂಡು ಗೈಕಂದು ಏನೋ ಮಾಡ್ತಾರೆ ಬಿಡಿ. ಗೈಕಂಡು ತಿನ್ನೋದು ಒಳ್ಳೇದು, ಈ ಥರ ಬಿಟ್ಟು ತಿನ್ನಬಾರ್ದು. ಮತ್ತೆ ಇನ್ನೇನು ಹೇಳ್ತೀರಿ? ಪುಕ್ಸಟ್ಟಿ ಯಾಕೆ ನೀವೇ ಸೋಂಬೇರಿ ಮಾಡಿಸ್ತೀರಿ ಜನವ? ಯಾಕೆ ಕೊಡ್ಬೇಕು? ಹೇಳ್ರಪ್ಪ. ಆ ದುಡ್ಡು ಬರುತ್ತೆ, ಈ ದುಡ್ಡು ಬರುತ್ತೆ ಅಂದ್ಬಿಟ್ಟು ಕುಂತ್ಕೊಂಡು ಸೋಮಾರಿಗಳು ಆಯ್ತು. ಅವ್ರ ಗದ್ದೆ ಕೆಲಸ ಮಾಡಕ್ಕೆ ಬಂದಿರ ಹೋಗ್ಲಿಕ್ಕೆ ಯಾರು ಬೇಕು ಅನ್ನೋ ಮಟ್ಟದಲ್ಲಿ ಬಂದಿದೆ ಅವ್ರು ಕೊಡೋ ದುಡ್ಡು. ಈಗ ಎಲ್ಲೋ ಕೆಲಸ ನಡೀತಾ ಇದ್ದು ನಿಂತೋಗ್ತಾ ಇದೆ, ಫ್ರೀ ಕೊಡ್ತಾ ಇದೆ, ಎಲ್ಲ ನಿಂತೋಗಿದೆ. ಖಂಡಿತ ಬರ್ತಾ ಇಲ್ಲ ಸರ್. ಅದರಿಂದ ಏನು ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಅದರಿಂದ ಜನಗಳು ಸೋಮಾರಿಗಳು ಆಯ್ತಿದ್ರೆ ಹೊರತು ಏನೋ ಅಭಿವೃದ್ಧಿ ಕಾರ್ಯನೂ ಆಯ್ತಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಹಿಳೆಯರನ್ನ ಸಬಲೀಕರಣ ಮಾಡಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತಾರೆ. ಮಹಿಳೆಗಳನ್ನ ಸಬಲೀಕರಣ ಮಾಡೋದಕ್ಕೆ ಕೈಗಾರಿಕೆ ಮಾಡ್ಬೋದು ಸರ್. ಗುಡಿ ಕೈಗಾರಿಕೆಗಳು ಕೊಟ್ಟು ಅವ್ರನ್ನ ಡೆವಲಪ್ ಮಾಡ್ಬೋದಲ್ಲ ಸರ್. ಇದು ಕೊಟ್ಟು ಬೆಳೆಸೋಂಥದ್ದೇನು ಅವಶ್ಯಕತೆ ಇರಲ್ವಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ. ಉಚಿತ ಭಾಗ್ಯಗಳು ಇದ್ರ ಬಗ್ಗೆ ಏನಂತೀರಾ? ಸರ್ ಅದು ತಪ್ಪು. ಸರ್ಕಾರ ಇದೊಂದು ಭಾಳ ಕೆಟ್ಟ ಯೋಜನೆ, ಇದು ಮಾಡಿರೋದೇ ಕೆಟ್ಟ ಯೋಜನೆ. ಒಟ್ಟಿನಲ್ಲಿ 2,000 ರೂಪಾಯಿ ವಿಷಯ ಅದು ಬರ್ತಾ ಇದೆಯಾ? 2,000 ರೂಪಾಯಿನಲ್ಲಿ 20% ಮಾತ್ರ ಹಾಕಿದ್ದಾರೆ ಅಷ್ಟೇ. 20% ಜನಕ್ಕೆ, ಇನ್ನು 80% ಜನಕ್ಕೆ ಇಲ್ಲ ಸರ್ ಅದು ಬರ್ತಾ. ಈ MP ಎಲೆಕ್ಷನ್ ಆದ್ಮೇಲೆ ಬರುತ್ತೆ ಅಂತ ನಿಮ್ಗನ್ಸುತ್ತಾ? ಖಂಡಿತ ಇಲ್ಲ. ಈಗಲೇ ಬರೋದು MP ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಬರ್ತದೆ? ಇವ್ರು ಸರ್ಕಾರ ಇರ್ತದೆ ಇರೋದಿಲ್ಲ ಅನ್ನೋ ಗ್ಯಾರಂಟಿನೇ ಇಲ್ಲ. ಎಲೆಕ್ಟ್ರಿಸಿಟಿ ಒಂದು ಬಿಟ್ಟರೆ ಇನ್ಯಾವುದು ಬರ್ತಾ ಇಲ್ಲ. ಒಬ್ರಿಗೆ ಈ ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು 3 ತಿಂಗಳಾದ್ಮೇಲೆ ಒಬ್ರಿಗೆ ಬರುತ್ತೆ. ಸದ್ಯಕ್ಕಂತೂ ಈ ಸರ್ಕಾರ ಬರೀ ಆಶ್ವಾಸನೆಗಳಾಗಿ ಉಳಿತಾ ಇದೆ. MP ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಸೌಲಭ್ಯ ಏನು ಅದೇ 1 ಮಂತ್ ಬಂದರೆ 3 ತಿಂಗಳು ಬರಲ್ಲ. ಮತ್ತು ಅದು ಫಾಲೋಅಪ್ ಕಡಿಮೆ ಇದೆ. ಅದು ಮಂತ್ಲಿ ಯಾವುದು ಕರೆಕ್ಟಾಗಿ ಇನ್ ಟೈಮಿಗೆ ಆಗ್ತಾ ಇಲ್ಲ. ಫ್ರೀ ಕರೆಂಟ್ ಬಂದಮೇಲೆ ಕರೆಂಟ್ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಇಲ್ಲ ಲೋಡ್ ಶೆಡಿಂಗ್ ಆಗ್ತಾ ಇದೆಯಾ? ಸರ್, ಲೋಡ್ ಶೆಡಿಂಗ್ ಆಗ್ತದೆ. ಗ್ರಾಮೀಣ ಭಾಗದಲ್ಲಿ ಈ ವ್ಯವಸಾಯಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲೆ.